ಕನ್ನಡದ ನಟ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆಗೆ ಒಳಗಾಗಿದ್ದಾರೆ. ಸೊ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಅಲ್ಲಿ ಹಲವಾರು ಜನ ಅವರ ಅಭಿಮಾನಿಗಳು ಅಂತ ಹೇಳಿ ಸೇರ್ಕೊಂಡಿದ್ದೀರಲ್ವಾ, ಅವರಿಗೆ ಮಾಡಬೇಕಾದ ಪ್ರೊಸೀಜರ್ಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ತಿರುವಂತಹ ಕಚಡ ನನ್ನ ಮಕ್ಕಳಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ದಯವಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿ. ಯಾಕಂದರೆ ನಿಮಗೆ ಅಷ್ಟು ಅಭಿಮಾನ ಇದ್ದರೆ, ನಿಮ್ಮ ಬಾಸ್ ಬಗ್ಗೆ ನಿಮಗೆ ಅಷ್ಟು ಗೌರವ ಇದ್ದರೆ, ಹಲವಾರು ಪ್ರೂಫ್ಗಳು ಸಿಕ್ಕಿದೆ ಅವರೇ ಹೊಡೆದಿರೋದು ಅಂತ ಹೇಳಿ. ಅದಕ್ಕೂ ಮೊದಲು ನಾನು ಹೇಳೋದೇನೆಂದರೆ, ಅವರಿಗಿನ್ನೂ ಶಿಕ್ಷೆ ಆಗಿಲ್ಲ, ತನಿಖೆ ನಡೀತಾ ಇದೆ. ಅಲ್ಲಿ ಹೋಗಿ ಡಿಸ್ಟರ್ಬನ್ನು ಮಾಡಬೇಡಿ. ನಿಮಗೆ ಬೇಕಾದಂತಹ ಒಂದು ಮಾತುಗಳನ್ನ ಆಡಬೇಡಿ. ಮೀಡಿಯಾದವ್ರುಗಳನ್ನು ಬೈಯಕ್ಕೆ ಹೋಗಬೇಡಿ. ಯಾಕಂದರೆ ದರ್ಶನ್ ಮೀಡಿಯಾಗಳಿಗೆ ಈ ಹಿಂದೆ ಬೈದು ಇವಾಗ ಅನುಭವಿಸ್ತಿರೋದೇ ಸಾಕಾಗಿದೆ. ನಿಮಗೆ ಅಷ್ಟು ನಿಮ್ಮ ಬಾಸ್ ಮೇಲೆ ಅಭಿಮಾನ ಅಂತ ಇದ್ದರೆ, ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿಸಿರೋದು ನಿಮ್ಮ ಬಾಸು. ಸೊ ನಿಮ್ಮ ಬಾಸ್ ಮೇಲೆ ನಿಮಗೆ ಅಷ್ಟು ಅಭಿಮಾನ ಇದ್ದರೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಸಹಾಯ ಮಾಡಿರಿ. ಅಲ್ಲಿ ಹೋಗ್ಬಿಟ್ಟು ಬಾಸ್ ಮಾಡಿಬಿಟ್ಟಿದ್ದಾರೆ ತಪ್ಪು, ನೀವು ಅಷ್ಟು ಅಭಿಮಾನವನ್ನು ಹೊಂದಿದ್ದೀರಲ್ವಾ, ನಮ್ಮ ಬಾಸ್ ಏನಾದರೂ ಮಾಡ್ಕೊಳ್ಳಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನೀವು ಸಪೋರ್ಟ್ ಮಾಡೋರು. ನಿಮ್ಮ ಬಾಸ್ ಒಂದು ತಪ್ಪನ್ನು ಮಾಡಿದ್ದಾರೆ. ಆ ತಪ್ಪಿಗೆ ಬೇಕಾದಂತಹ ಪಶ್ಚಾತ್ತಾಪವನ್ನು ಪಟ್ಟು ಅದನ್ನು ಸರಿ ಮಾಡೋದನ್ನು ನೋಡಿ. ಅವನಂತೂ ನೀವು ರಿಟರ್ನ್ ತಂದುಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವರ ಕುಟುಂಬಕ್ಕೆ ಬೇಕಾದಂತಹ ಸಹಾಯವನ್ನು ಮಾಡಿ ಇಲ್ಲಿ ನಿಮ್ಮ ಅಭಿಮಾನವನ್ನು ಒಪ್ಕೋಬೋದು. ಅದನ್ನು ಬಿಟ್ಟು ಗಾಂಚಲಿ ಮಾತುಗಳನ್ನ ಆಡೋದು, ದರ್ಶನ್ ಪರವಾಗಿ ಮಾತಾಡೋದು, ಅವ್ರು ಏನಾದ್ರು ಮಾಡ್ಕೊಳ್ಳಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು, ಇದು ಗಾಂಚಲಿಯ ಮಾತಾಗತ್ತೆ. ಫಸ್ಟು ನಿಮ್ಮ ಅಪ್ಪ ಅಮ್ಮಂಗೆ ಹೇಗೆ ನೋಡ್ಕೋತಿದ್ದೀರಾ ಅನ್ನೋದನ್ನು ಸ್ವಲ್ಪ ತಿರುಗಿ ನೋಡ್ಕೊಳ್ಳಿ. ನಿಮ್ಮ ಮನೆ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ ತಿರುಗಿ ನೋಡ್ಕೊಳ್ಳಿ. ಜೊತೆಗೆ ದರ್ಶನ್ ಜೊತೆಗೆ ಇವತ್ತು ಯಾರ್ಯಾರು ಸ್ಟೇಷನಲ್ಲಿ ಕೂತಿದ್ದಾರಲ್ವ ಆರೋಪಿಗಳು, ಇನ್ನು ಉಳಿದ 15 ಜನ, ಅವರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳಿ. ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿ. ಆಮೇಲೆ ಬಂದು ದರ್ಶನ ಬಗ್ಗೆ ಮಾತಾಡ್ಬೋದು. ಯಾಕಂದರೆ ಅವನ ಜೊತೆಗೆ 15-16 ವರ್ಷಗಳಿಂದ ಕೆಲಸ ಮಾಡ್ತಿರೋನಿಗೂ ಕೂಡ ಎಷ್ಟು ಬಡತನದಲ್ಲಿದ್ದಾನೆ ಅಂತ ಹೇಳಿದರೆ ಅವನ ಸಹಾಯ ಯಾವ ಲೆವೆಲಿಗಿತ್ತು ಅಂತ ಹೇಳಿ ನಮಗೆ ಕಾಣುತ್ತೆ. ಅದನ್ನು ಬಿಟ್ಟು ತೋರಿಕೆಗೋಸ್ಕರ ಏನೋ ಗಾಂಚಲಿ ಮಾಡ್ಕೊಂಡು ಕುಡ್ಕೊಂಡು ಅಲ್ಲಿ ಹೋಗಿ ಸ್ಟೇಷನ್ ಹತ್ರ ಗಾಂಚಲಿ ಮಾತಾಡೋದನ್ನ ದಯವಿಟ್ಟು ಬಿಡ್ರಿ. ನೀವು ಯಾರ ಅಭಿಮಾನಿ ಇದ್ರೂ ಕೂಡ ಸೈಡಿಗೆ ಇಡಬೇಕು. ಯಾಕಂದರೆ ಸಂವಿಧಾನದಲ್ಲಿ ನ್ಯಾಯ ದೊರಕಬೇಕಾಗಿರೋದು ಯಾರಿಗೆ ಅನ್ಯಾಯ ಆಗಿರುತ್ತೆ ಅವರಿಗೆ ಮಾತ್ರ, ನಿಮ್ಮ ಬಾಸ್ಗಲ್ಲ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.